ನಾವು ಯಾರ ಸುದ್ದಿಯನ್ನು ಮಾತನಾಡಿಲ್ಲ. ಶೆಟ್ಟರ್ ಸರ್ಕಾರ ಮಾಡಿದ್ದ ಆದೇಶವನ್ನು ಜಾರಿ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಏನೂ ಬದಲಾವಣೆ ಮಾಡಿಲ್ಲ, ಶೆಟ್ಟರ್ ಮಾಡಿದ್ದ ಆದೇಶವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ. ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರಿ ಜಾಗದಲ್ಲಿ, ಯಾವುದೇ ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಡ್ರಾಫ್ಟ್, ಆ ಕಾನೂನು ಇರ್ತಕ್ಕಂಥ ಒಂದು ಡ್ರಾಫ್ಟ್, ಅದನ್ನು RSS ಅನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ತರಲಾಗ್ತಾ ಇದೆ ಅನ್ನುವಂಥ ಆರೋಪ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನು ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. BJP ಗೌರ್ಮೆಂಟಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ನಾವು ಯಾರ ಸುದ್ದಿಯನ್ನು ಮಾತನಾಡಿಲ್ಲ, ಶೆಟ್ಟರ್ ಸರ್ಕಾರ ಮಾಡಿದ್ದ ಆದೇಶವನ್ನು ಜಾರಿ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಏನೂ ಬದಲಾವಣೆ ಮಾಡಿಲ್ಲ, ಶೆಟ್ಟರ್ ಮಾಡಿದ್ದ ಆದೇಶವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ. ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರಿ ಜಾಗದಲ್ಲಿ, ಯಾವುದೇ ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಡ್ರಾಫ್ಟ್, ಆ ಕಾನೂನು ಇರ್ತಕ್ಕಂಥ ಒಂದು ಡ್ರಾಫ್ಟ್, ಅದನ್ನು RSS ಅನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ತರಲಾಗ್ತಾ ಇದೆ ಅನ್ನುವಂಥ ಆರೋಪ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನು ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. BJP ಗೌರ್ಮೆಂಟಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ನಾವು ಯಾರ ಸುದ್ದಿಯನ್ನು ಮಾತನಾಡಿಲ್ಲ, ಶೆಟ್ಟರ್ ಸರ್ಕಾರ ಮಾಡಿದ್ದ ಆದೇಶವನ್ನು ಜಾರಿ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಏನೂ ಬದಲಾವಣೆ ಮಾಡಿಲ್ಲ, ಶೆಟ್ಟರ್ ಮಾಡಿದ್ದ ಆದೇಶವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ. ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರಿ ಜಾಗದಲ್ಲಿ, ಯಾವುದೇ ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಡ್ರಾಫ್ಟ್, ಆ ಕಾನೂನು ಇರ್ತಕ್ಕಂಥ ಒಂದು ಡ್ರಾಫ್ಟ್, ಅದನ್ನು RSS ಅನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ತರಲಾಗ್ತಾ ಇದೆ ಅನ್ನುವಂಥ ಆರೋಪ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನು ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. BJP ಗೌರ್ಮೆಂಟಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ನಾವು ಯಾರ ಸುದ್ದಿಯನ್ನು ಮಾತನಾಡಿಲ್ಲ, ಶೆಟ್ಟರ್ ಸರ್ಕಾರ ಮಾಡಿದ್ದ ಆದೇಶವನ್ನು ಜಾರಿ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಏನೂ ಬದಲಾವಣೆ ಮಾಡಿಲ್ಲ, ಶೆಟ್ಟರ್ ಮಾಡಿದ್ದ ಆದೇಶವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ. ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರಿ ಜಾಗದಲ್ಲಿ, ಯಾವುದೇ ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಡ್ರಾಫ್ಟ್, ಆ ಕಾನೂನು ಇರ್ತಕ್ಕಂಥ ಒಂದು ಡ್ರಾಫ್ಟ್, ಅದನ್ನು RSS ಅನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ತರಲಾಗ್ತಾ ಇದೆ ಅನ್ನುವಂಥ ಆರೋಪ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನು ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. BJP ಗೌರ್ಮೆಂಟಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ನಾವು ಯಾರ ಸುದ್ದಿಯನ್ನು ಮಾತನಾಡಿಲ್ಲ, ಶೆಟ್ಟರ್ ಸರ್ಕಾರ ಮಾಡಿದ್ದ ಆದೇಶವನ್ನು ಜಾರಿ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಏನೂ ಬದಲಾವಣೆ ಮಾಡಿಲ್ಲ, ಶೆಟ್ಟರ್ ಮಾಡಿದ್ದ ಆದೇಶವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ.
ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರಿ ಜಾಗದಲ್ಲಿ ಯಾವುದೇ ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಡ್ರಾಫ್ಟ್, ಆ ಕಾನೂನು ಇರ್ತಕ್ಕಂಥ ಒಂದು ಡ್ರಾಫ್ಟ್, ಅದನ್ನು RSS ಅನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ತರಲಾಗ್ತಾ ಇದೆ ಅನ್ನುವಂಥ ಆರೋಪ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಓಕೆ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನು ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. BJP ಗೌರ್ಮೆಂಟಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಓಕೆ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದರು. ನಾವು ಯಾರ ಸುದ್ದಿಯನ್ನು ಮಾತನಾಡಿಲ್ಲ, ಶೆಟ್ಟರ್ ಸರ್ಕಾರ ಮಾಡಿದ್ದ ಆದೇಶವನ್ನು ಜಾರಿ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಏನೂ ಬದಲಾವಣೆ ಮಾಡಿಲ್ಲ, ಶೆಟ್ಟರ್ ಮಾಡಿದ್ದ ಆದೇಶವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ. ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರಿ ಜಾಗದಲ್ಲಿ ಯಾವುದೇ ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಡ್ರಾಫ್ಟ್, ಆ ಕಾನೂನು ಇರ್ತಕ್ಕಂಥ ಒಂದು ಡ್ರಾಫ್ಟ್, ಅದನ್ನು RSS ಅನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ತರಲಾಗ್ತಾ ಇದೆ ಅನ್ನುವಂಥ ಆರೋಪ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಓಕೆ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನು ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. BJP ಗೌರ್ಮೆಂಟಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಓಕೆ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದರು. ನಾವು ಯಾರ ಸುದ್ದಿಯನ್ನು ಮಾತನಾಡಿಲ್ಲ, ಶೆಟ್ಟರ್ ಸರ್ಕಾರ ಮಾಡಿದ್ದ ಆದೇಶವನ್ನು ಜಾರಿ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಏನೂ ಬದಲಾವಣೆ ಮಾಡಿಲ್ಲ, ಶೆಟ್ಟರ್ ಮಾಡಿದ್ದ ಆದೇಶವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ. ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರಿ ಜಾಗದಲ್ಲಿ ಯಾವುದೇ ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಡ್ರಾಫ್ಟ್, ಆ ಕಾನೂನು ಇರ್ತಕ್ಕಂಥ ಒಂದು ಡ್ರಾಫ್ಟ್, ಅದನ್ನು RSS ಅನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ತರಲಾಗ್ತಾ ಇದೆ ಅನ್ನುವಂಥ ಆರೋಪ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಓಕೆ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನು ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. BJP ಗೌರ್ಮೆಂಟಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿಯಲ್ಲಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಓಕೆ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ BJP ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದರು. ನಾವು ಯಾರ ಸುದ್ದಿಯನ್ನು ಮಾತನಾಡಿಲ್ಲ, ಶೆಟ್ಟರ್ ಸರ್ಕಾರ ಮಾಡಿದ್ದ ಆದೇಶವನ್ನು ಜಾರಿ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಏನೂ ಬದಲಾವಣೆ ಮಾಡಿಲ್ಲ, ಶೆಟ್ಟರ್ ಮಾಡಿದ್ದ ಆದೇಶವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ. ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರಿ ಜಾಗದಲ್ಲಿ ಯಾವುದೇ ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಡ್ರಾಫ್ಟ್, ಆ ಕಾನೂನು ಇರ್ತಕ್ಕಂಥ ಒಂದು ಡ್ರಾಫ್ಟ್, ಅದನ್ನು RSS ಅನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ತರಲಾಗ್ತಾ ಇದೆ ಅನ್ನುವಂಥ ಆರೋಪ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ